ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸ್ವಾತಿ. ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ನನಗೆ ಕಾಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಕೊಬ್ಬರಿ ಎಣ್ಣೆಯಿಂದ ನಮಗೆ ಎಷ್ಟೆಲ್ಲ ಉಪಯೋಗ ಇದೆ. ನಾವು ಬರೀ ತಲೆಗೆ ಮಾತ್ರ ಹಚ್ಕೊತೀವಿ. ಅದೇ ಕೊಬ್ಬರಿ ಎಣ್ಣೆ ನಮಗೆ ಕಿಚನ್ ರೂಮಲ್ಲಿ ಯಾವ ರೀತಿ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಿದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಕೊಬ್ಬರಿ ಎಣ್ಣೆಯಿಂದ ನಮಗೆ ಯಾವ ರೀತಿ ಉಪಯೋಗ ಇದೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಬನ್ನಿ. ಈ ವಿಡಿಯೋನ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಟಿಪ್ಸಲ್ಲಿ ಒಂದಾದರೂ ಟಿಪ್ ಯೂಸ್ ಆಗುತ್ತೆ ಅಂದರೆ ನನ್ನ ಚಾನಲ್ಗೆ ಒಂದು ಕಾಮೆಂಟನ್ನು ಮಾಡಿ. ಆ್ಯಂಡ್ ಫಸ್ಟ್ ಟಿಪ್ ಏನು ಅಂತ ನೋಡೋಣ. ಫಸ್ಟ್ ಟಿಪ್ ಬಂದುಬಿಟ್ಟು, ನಾವು ಈರುಳ್ಳಿಯನ್ನು ಕಟ್ ಮಾಡುವಂಥ ಟೈಮಲ್ಲಿ ಕಣ್ಣೆಲ್ಲ ಉರಿ ಆಗೋದು ಮತ್ತು ಕಣ್ಣಲ್ಲಿ ನೀರು ಬರೋದು ಈ ರೀತಿ ಆಗ್ತಾ ಇರುತ್ತೆ. ಆ ರೀತಿ ಆಗದಿರೇ ಇರಬೇಕಂದ್ರೆ ನಾವು ಫಸ್ಟು ಒಂದು ಚಾಕುಗೆ ಮತ್ತು ಈರುಳ್ಳಿಯನ್ನು ಸಿಪ್ಪೆ ತೆಗೆದುಬಿಟ್ಟು ಮತ್ತು ಈರುಳ್ಳಿಗೆ ಎರಡಕ್ಕೂ ಸೇರಿ ನಾವು ಕೊಬ್ಬರಿ ಎಣ್ಣೆಯನ್ನು ಅಪ್ಲೈ ಮಾಡಬೇಕು. ಆ ನಂತರ ನಾವು ಈರುಳ್ಳಿಯನ್ನು ಕಟ್ ಮಾಡೋದ್ರಿಂದ ನಮ್ಮ ಕಣ್ಣು ಉರಿ ಆಗೋದು, ಕಣ್ಣಲ್ಲಿ ನೀರು ಬರೋದು ಈ ರೀತಿ ಆಗೋದಿಲ್ಲ. ನಾವು ಎಷ್ಟು ಈರುಳ್ಳಿ ಆದರೂ ನಾವು ಕಟ್ ಮಾಡಬಹುದು. ಟಿಪ್ ನಂಬರ್ 2, ಪ್ಲೀಸ್ ಒಂದು ಸ್ಮಾಲ್ ರಿಕ್ವೆಸ್ಟ್. ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿಬಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನಿಲ್ಲಿ ಒಂದು ಕಾಟನನ್ನು ತಗೊಂಡು ಅದರಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಇದನ್ನು ನಾವು ಮನೆಯಲ್ಲಿ ಸ್ವಿಚ್ ಬೋರ್ಡ್ ಇರುತ್ತಲ್ಲ, ಆ ಸ್ವಿಚ್ ಬೋರ್ಡು ಒಂದೊಂದು ಟೈಮಲ್ಲಿ ನಾವು ಟಚ್ ಮಾಡಿ ಅದ್ರ ಮೇಲೆ ಮಾರ್ಕ್ಸು ಮತ್ತು ಧೂಳು ಎಲ್ಲ ಸೇರಿಕೊಂಡು ಗಲೀಜಾಗಿ ಕಾಣಿಸ್ತಾ ಇರುತ್ತೆ. ಅದ್ರ ಮೇಲೆ ಈ ರೀತಿ ಸ್ವಲ್ಪ ಕಾಟನ್ ಮೇಲೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ರಬ್ ಮಾಡಿ. ಈ ರೀತಿ ರಬ್ ಮಾಡೋದ್ರಿಂದ ನಮಗೆ ಆ ಸ್ವಿಚ್ ಬೋರ್ಡಲ್ಲಿ ಏನಾದರೂ ಗಲೀಜು, ಧೂಳು ಈ ರೀತಿ ಏನಾದಿದ್ರೂ ಬೇಗ ಹೊಟ್ಟೋಗ್ಬಿಡುತ್ತೆ. ಮತ್ತು ನಾವು ಟಚ್ ಮಾಡಿರ್ತೀವಲ್ಲ, ಆ ಬೆರಳಿನ ಮಾರ್ಕ್ಸ್ ಕೂಡ ಕ್ಲೀನಾಗೆ ಹೋಗುತ್ತೆ ಮತ್ತು ತುಂಬ ಚೆನ್ನಾಗಿ ಶೈನಿಯಾಗಿ ಹೊಸದಂತೆ ಕಾಣುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಿಮಗೆ ತೋರಿಸ್ತಾ ಇದ್ದೀನಲ್ಲ ನೋಡಿ, ಈ ರೀತಿ ಎಷ್ಟೊಂದು ಗಲೀಜಿದೆ ಅಂತ ನಿಮಗೆ ಗೊತ್ತಾಗ್ಬೋದು. ಕಾಟನ್ ಮೇಲೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ಎಷ್ಟು ಗಲೀಜಿದೆ ಸ್ವಿಚ್ ಬೋರ್ಡ್ ಮೇಲೆ ಅಂತ. ಈ ರೀತಿ ಒಂದು ಸರಿ ಟ್ರೈ ಮಾಡಿ. ಟಿಪ್ ನಂಬರ್ 3, ನಿಮಗೆ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಇದೆ ಅಂತ ನನಗೆ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಟಿಪ್ ನಂಬರ್ 3 ಬಂದುಬಿಟ್ಟು, ನಾನಿಲ್ಲಿ ಕೊಬ್ಬರಿ ಎಣ್ಣೆಯನ್ನು ತಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಒಂದು ಬೌಲಲ್ಲಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬಿಸಿ ಮಾಡಿದ ನಂತರ ಸ್ವಲ್ಪ ಕರ್ಪೂರವನ್ನು ಹಾಕಿ ಪುಡಿ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದನ್ನು ನಾವು ಚಿಕ್ಕ ಮಕ್ಳು ಇರ್ತಾರಲ್ಲ ಮನೆಯಲ್ಲಿ 5 ಇಯರ್ಸ್ 6 ಇಯರ್ಸು ಅಂಥವ್ರಿಗೆ ಮೇಲೆ ಬ್ಯಾಕ್ ಸೈಡು ಬೆನ್ನಿನ ಮೇಲೆ ಮತ್ತು ಕಾಲಿಗೆ, ಕೈಗೆ ಈ ರೀತಿ ಆ ಎಣ್ಣೆಯನ್ನು ಅಪ್ಲೈ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಸಾಜ್ ಥರ ಮಾಡಿ. ಈ ರೀತಿ ಮಾಡೋದ್ರಿಂದ ಅವ್ರಿಗೆ ನೆಗಡಿ, ಕೆಮ್ಮು ಏನಾದಿದ್ದರೆ ಬೇಗ ಹೋಗುತ್ತೆ. ನಾವು ಟ್ಯಾಬ್ಲೆಟ್ಸು, ಇಂಜೆಕ್ಷನು, ಸಿರಪ್ಸು ಇದ್ರ ಬದಲು ನ್ಯಾಚುರಲ್ಲಾಗಿ ಈ ರೀತಿ ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಿಬಿಟ್ಟು ಈ ರೀತಿ ಟ್ರೈ ಮಾಡಿ ನೋಡಿ. ಬೆಸ್ಟ್ ರಿಸಲ್ಟ್ ಅನ್ನೋದು ಬರುತ್ತೆ. ಟಿಪ್ ನಂಬರ್ 4, ನಾವು ಈ ರೀತಿ ಗ್ಯಾಸ್ ಸ್ಟವ್ ಬರ್ನರ್ಸನ್ನು ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಕೂಡ ಅದರ ಹೋಲ್ಸ್ ಅನ್ನೋದು ಬ್ಲಾಕ್ ಆಗಿಬಿಟ್ಟು ನಮಗೆ ಅದರಲ್ಲಿ ಬೆಂಕಿ ಅನ್ನೋದು ಬರೋದಿಲ್ಲ. ಅಂಥ ಟೈಮಲ್ಲಿ ಏನು ಮಾಡಬೇಕಂದ್ರೆ ಗ್ಯಾಸ್ ಸ್ಟವ್ ಬರ್ನರ್ಸನ್ನು ತೆಗೆದ್ಬಿಟ್ಟು ಈ ರೀತಿ ಆ ಬರ್ನರ್ಸ್ ಮೇಲೆ ಕೊಬ್ಬರಿ ಎಣ್ಣೆಯನ್ನು ಹಾಕಿ ಒಂದು 2 ಮಿನಿಟ್ಸ್ ನಾವು ಅದನ್ನು ಹಾಗೆ ಬಿಡೋಣ. ಮತ್ತು ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡಿದ್ರಲ್ಲ ಅದ್ರ ಮೇಲೆ ನಾವು ಒಂದು ಸೇಫ್ಟಿ ಪಿನ್ನನ್ನು ತಗೊಂಡು ಆ ಹೋಲ್ಸ್ ಇದೆಯಲ್ಲ ಆ ಹೋಲ್ಸಲ್ಲಿ ಈ ರೀತಿ ಆ ಸೇಫ್ಟಿ ಪಿನ್ನಿಂದ ನಾವು ಕ್ಲೀನ್ ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ಆ ಹೋಲ್ಸ್ ಏನಾದರೂ ಬ್ಲಾಕ್ ಆಗಿದರೆ ಓಪನ್ ಆಗುತ್ತೆ ಮತ್ತು ಅದರಲ್ಲಿ ನಮಗೆ ಬೆಂಕಿ ಅನ್ನೋದು ಚೆನ್ನಾಗಿ ಬರುತ್ತೆ, ನಮಗೆ ಕ್ಲೀನಾಗೆ ವರ್ಕ್ ಆಗುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನಾನಿಲ್ಲಿ ತೋರಿಸ್ತಿದ್ದೀನಲ್ಲ ಕೊಬ್ಬರಿ ಎಣ್ಣೆಯನ್ನು ಅಪ್ಲೈ ಮಾಡಿದ್ದೀನಿ. 1/2 ಅವರ್ ಆದ ನಂತರ ನಾನು ಈ ರೀತಿ ಸೇಫ್ಟಿ ಪಿನ್ನನ್ನು ತಗೊಂಡು ಈ ರೀತಿ ಹೋಲ್ಸ್ಗೆ ಈ ರೀತಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಇದು ಕ್ಲೀನ್ ಆಗುತ್ತೆ. ನೀವು ಒಂದು ಸಾರಿ ಮನೇಲಿ ಟ್ರೈ ಮಾಡಿ. ಕೊಬ್ಬರಿ ಎಣ್ಣೆಯಿಂದ ನಮಗೆ ಎಷ್ಟೊಂದು ಉಪಯೋಗ ಆಗ್ತಾ ಇದೆಯಲ್ಲ, ನೀವೇ ನೋಡ್ಬೋದು ಎಷ್ಟೊಂದು ಉಪಯೋಗ ಆಗುತ್ತೆ ಅಂತ. ನಿಮಗೂ ಈ ರೀತಿ ಏನಾದರೂ ಉಪಯೋಗ ಆಗಿದ್ದರೆ ನನಗೆ ಕಾಮೆಂಟ್ ಮಾಡಿ. ಹಾಗೂ ನನ್ನ ಚಾನಲನ್ನು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ನನ್ನ ವೀಡಿಯೋಸು ಇನ್ನೂ ಹೆಚ್ಚಿನ ಜನಕ್ಕೆ ಶೇರ್ ಆಗುತ್ತೆ ಹಾಗೂ ನನಗೆ ಹೆಲ್ಪ್ ಮಾಡ್ದಂಗೂ ಇರುತ್ತೆ. ಟಿಪ್ ನಂಬರ್ 5, ನಾವು ದಿನ ಪಾತ್ರೆಯನ್ನು ತೊಳಿತಾ ಇರ್ತೀವಿ ಮತ್ತು
ಪಾತ್ರೆ ತೊಳೆದಾದಮೇಲೆ ಹ್ಯಾಂಡ್ ವಾಶನ್ನು ಮಾಡ್ಕೊತೀವಿ. ಆದರೂ ಕೂಡ ಕೈಯಲ್ಲಿ ಸ್ವಲ್ಪ ಬ್ಯಾಡ್ ಸ್ಮೆಲ್ ಅನ್ನೋದು ಬರ್ತಾ ಇರುತ್ತೆ. ಆ ಬ್ಯಾಡ್ ಸ್ಮೆಲ್ ಹೋಗ್ಬೇಕಂದ್ರೆ ಈ ರೀತಿ ಟ್ರೈ ಮಾಡಿ. ನಾವು ಪಾತ್ರೆಗಳನ್ನು ತೊಳೆಯೋಂಥ ಮುಂಚೆ ಫಸ್ಟು ನಮ್ಮ ಹ್ಯಾಂಡ್ಸ್ಗೆ ಈ ರೀತಿ ಕೊಬ್ಬರಿ ಎಣ್ಣೆಯನ್ನು ಅಪ್ಲೈ ಮಾಡ್ಕೋಬೇಕು. ಆ ನಂತರ ನಾವು ಪಾತ್ರೆಗಳನ್ನು ತೊಳೆದುಬಿಟ್ಟು ಮತ್ತೆ ಹ್ಯಾಂಡ್ ವಾಶನ್ನು ಮಾಡ್ಕೋಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಕೈಯಲ್ಲಿ ಬ್ಯಾಡ್ ಸ್ಮೆಲ್ ಅನ್ನೋದು ಬರೋದಿಲ್ಲ, ತುಂಬ ಕ್ಲೀನಾಗೇ ಇರುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ಟಿಪ್ಸಲ್ಲಿ ಯಾವ ಟಿಪ್ ಇಷ್ಟ ಆಗಿದೆ ಅಂತ ನನಗೆ ಕಾಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲನ್ನು ಓಪನ್ ಮಾಡಿ. ಅದರಲ್ಲೇ ನಿಮ್ಗೆ ಯಾವುದಾದ್ರೂ ಒಂದು ಟಿಪ್ ಆದರೂ ಯೂಸ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಟಿಪ್ ನಂಬರ್ 6, ನಾನಿಲ್ಲಿ ಮಿಕ್ಸಿ ಜಾರನ್ನು ತಗೊಂಡಿದ್ದೀನಲ್ಲ, ಮಿಕ್ಸಿ ಜಾರ್ ಬ್ಲೇಡ್ಸು ಆವಾಗವಾಗ ಈ ರೀತಿ ಸ್ಟಕ್ ಆಗ್ತಾ ಇರುತ್ತೆ ಮತ್ತು ಒಂಥರ ಸ್ಮೆಲ್ ಅನ್ನೋದು ಕೂಡ ಬರ್ತಾ ಇರುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಮಿಕ್ಸಿ ಜಾರ್ ಯಾವತ್ತೂ ಈ ರೀತಿ ಸ್ಟಕ್ ಆದಾಗ ಇಲ್ಲಾಂದರೆ ಬ್ಯಾಡ್ ಸ್ಮೆಲ್ ಬಂದಾಗ ಈ ರೀತಿ ಟ್ರೈ ಮಾಡಿ. ನಾವು ಫಸ್ಟು ಕೊಬ್ಬರಿ ಎಣ್ಣೆಯನ್ನು ಈ ರೀತಿ ಆ ಮಿಕ್ಸಿ ಜಾರ್ಗೆ ಬ್ಲೇಡ್ಸ್ಗೆ ಈ ರೀತಿ ಅಪ್ಲೈ ಮಾಡ್ಕೋಬೇಕು. ಆನಂತರ ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಬಿಡಬೇಕು. ಹಾಫ್ ಆನ್ ಅವರ್ ಬಿಟ್ಟಾದಮೇಲೆ ಈ ರೀತಿ ಸ್ಟವನ್ನು ಆನ್ ಮಾಡಿಬಿಟ್ಟು ಅದರ ಮೇಲೆ ಈ ರೀತಿ ಜಾರನ್ನು ಇಡಬೇಕು. ಈ ರೀತಿ ಒಂದು 2 ಮಿನಿಟ್ಸ್ ನಾವು ಈ ರೀತಿ ಆ ಜಾರನ್ನು ಹೀಟ್ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ನಮಗೆ ಆ ಬ್ಲೇಡ್ಸ್ ಅನ್ನೋದು ಮತ್ತು ನಮಗೆ ಜಾಮ್ ಆಗದಿರ ಇರುತ್ತೆ ಮತ್ತು ನಮಗೆ ಆ ಜಾರ್ ಅನ್ನೋದು ಕೂಡ ತುಂಬ ಚೆನ್ನಾಗಿ ಬ್ಯಾಡ್ ಸ್ಮೆಲ್ ಅನ್ನೋದು ಹೋಗಿ ತುಂಬ ಕ್ಲೀನಾಗಿ ಇರುತ್ತೆ. ಟಿಪ್ ನಂಬರ್ 7, ನಮಗೆ ಕುಕ್ಕರ್ ಕ್ಯಾಪ್ ಅನ್ನೋದು ತುಂಬಾ ಲೀಕೇಜ್ ಆಗ್ತಾ ಇರುತ್ತೆ. ಸಾಂಬಾರು, ರೈಸ್ ಈ ರೀತಿ ಏನಾದರೂ ಮಾಡುವಂಥ ಟೈಮಲ್ಲಿ ಲೀಕೇಜ್ ಆಗಿ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆ ರೀತಿ ಆಗದಿರ ಇರಬೇಕಂದ್ರೆ ನಾವು ಕುಕ್ಕರ್ ಕ್ಯಾಪ್ಗೆ ಈ ರೀತಿ ಕೊಬ್ಬರಿ ಎಣ್ಣೆಯನ್ನು ಕ್ಲೀನಾಗಿ ಅಪ್ಲೈ ಮಾಡಬೇಕು. ಆನಂತರ ಈ ರೀತಿ ಹೋಲ್ ಇದೆಯಲ್ಲ, ಆ ಹೋಲ್ ಹತ್ರ ಕೂಡ ಕ್ಲೀನಾಗಿ ಕೊಬ್ಬರಿ ಎಣ್ಣೆಯನ್ನು ಅಪ್ಲೈ ಮಾಡಬೇಕು. ಮತ್ತು ಬೆಲ್ಟ್ಗೂ ಸಹ ಕೊಬ್ಬರಿ ಎಣ್ಣೆಯನ್ನು ಕ್ಲೀನಾಗಿ ಅಪ್ಲೈ ಮಾಡಬೇಕು. ಈ ರೀತಿ ಅಪ್ಲೈ ಮಾಡಿಬಿಟ್ಟು ನಾವು ಯೂಸ್ ಮಾಡೋದ್ರಿಂದ ನಮಗೆ ಆ ಕುಕ್ಕರ್ ಕ್ಯಾಪ್ ಅನ್ನೋದು ಲೀಕ್ ಆಗದಿರ ಇರುತ್ತೆ ಮತ್ತು ಬ್ಲಾಸ್ಟ್ ಆಗದಿರ ಇರುತ್ತೆ. ಈ ರೀತಿ ನಿಮಗೆ ಕುಕ್ಕರ್ ಯಾವತ್ತಾದರೂ ಲೀಕ್ ಆಗ್ತಾಯಿದೆ ಅಂದಾಗ ಈ ರೀತಿ ಟ್ರೈ ಮಾಡಿ ನೋಡಿ. ಐ ಹೋಪ್ ನಿಮಗೆ ಟಿಪ್ಸ್ ಎಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೆ ಒಂದಾದರೂ ಯೂಸ್ ಆಗುತ್ತೆ ಅಂದಲ್ಲಿ ನನ್ನ ಚಾನಲ್ಗೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.